ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ. ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಶರೀರಭೃತು ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ನಾವು ಶರೀರಭೃತು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತನ್ನ ಶರೀರದೊಳಗೆ ಧರಿಸಿಕೊಂಡಿರುವವನಾದ ಕಾರಣ ಭಗವಂತನಿಗೆ ಶರೀರಭೃತು ಅಂತ ಹೆಸರು. ಇನ್ನು ಇವತ್ತು ಮಹರ್ಧಿ ಮಹತಿ ವೃದ್ಧಿ ಸಮೃದ್ಧಿ ಯಸ್ಯ ಸಹ ಮಹರ್ಧಿ. ವೃದ್ಧಿ ಸ್ಯಾದ್ ಔಷಧಿಭೇದೆ ಸಮೃದ್ಧಾವಪಿ ಯೋಷಿತಿ. ಮೇದಿನಿ ಗ್ರಂಥದ ವಾಕ್ಯ. ಮಹತಿ ವೃದ್ಧಿ, ಮಹತಿ ಅಂದರೆ ಮಹತ್ವಪೂರ್ಣವಾದ, ವೃದ್ಧಿ ಅಂದರೆ ಸಮೃದ್ಧಿ. ಯಾರಿಗೋ ಇದೆಯೋ ಅವನು ಮಹರ್ಧಿ. ಅಂದರೆ ಮಹತ್ವಪೂರ್ಣವಾದ ಸಮೃದ್ಧಿಯನ್ನು ಹೊಂದಿರುವವನಾದ ಕಾರಣ ಭಗವಂತನಿಗೆ ಮಹರ್ಧಿ ಅಂತ ಹೆಸರು. ಇನ್ನು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಆಚಾರ್ಯರು ಪರಮಶ್ರುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಬ್ರಹ್ಮಾಣಿ ಜೀವಾಃ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಃ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ತಸ್ಮಾನ್ನ ಮುಕ್ತ ನ ಚ ಸಾ ನ ಕ್ವಚಿತ್ ವಿಷ್ಣುವೈಭವಂ ಆಪ್ನುವಂತಿ ಸ ಏವೈಕಃ ಸ್ವತಂತ್ರಃ ಪೂರ್ಣ ಸದ್ಗುಣಃ. ಮತ್ತು ವಿಷ್ಣು ತತ್ವ ವಿನಿರ್ಣಯ ಟೀಕಾದಲ್ಲಿ ಪರಮಂ ಮಹತ್ ಬ್ರಹ್ಮೇತಿ ವರ್ತತೆ. ಇನ್ನು ಮತ್ತು ತೈತ್ರೇಯೋಪನಿಷತ್ತು ಶಾಂತಿ ಸಮೃದ್ಧಮಮೃತಂ ಸ್ವತಃ ಪೂರ್ತೇಃ ಸಮೃದ್ಧಂ ತತ್ ಪ್ರಕೀರ್ತಿತಂ. ತೈತ್ರೇಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಸಾರ ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಋಗ್ಭಾಷ್ಯ ವರ್ಧಮಾನಂ ಸೇದಮೇ ಅಂತ ಹೇಳ್ತಾ ಋಗ್ಭಾಷ್ಯದಲ್ಲಿ ಆಚಾರ್ಯರು ಸದಾ ವೃಧಂ ಅಂತ ಹೇಳಿದ್ದಾರೆ. ಇನ್ನು ಪರಮಂ ಮಹದ್ಬ್ರಹ್ಮ ಎಂತ ಕರೆಯಲ್ಪಡುವಂತಹ ಭಗವಂತನ ಅವನ ಸಮೃದ್ಧಿ ಎಂಥದ್ದು ಅಂತ ಹೇಳಿದರೆ ಗುಣಪೂರ್ಣಾತ್ಮಕ ರೂಪವಾದದ್ದು. ಭಗವಂತನ ಸಮೃದ್ಧಿ ಎಂಥದ್ದು ಅಂದರೆ ಪೂರ್ಣತ್ವ ರೂಪವಾದದ್ದು, ಸರ್ವಾಧಿಕವಾದದ್ದು, ಎಲ್ಲದಕ್ಕಿಂತ ಹೆಚ್ಚಾದದ್ದು.
ಅದೇ ಹೇಳ್ತಾ ಇದ್ದಾರೆ. ಆಪ್ನುವಂತಿ ಸ ಏವೈಕಃ ಸ್ವತಂತ್ರಃ ಪೂರ್ಣ ಸದ್ಗುಣಃ ಪರಮಂ ಮಹತ್ ಬ್ರಹ್ಮೇತಿ ವರ್ತತೆ. ಪರಮಂ ಮಹತ್ ಬ್ರಹ್ಮ ಅಂದರೆ ಭಗವಂತ ಮಹತ್ವಪೂರ್ಣವಾದ ಗುಣಪೂರ್ಣತ್ವ ರೂಪವಾದ ಸಮೃದ್ಧಿಯನ್ನು ಸರ್ವತೋಧಿಕವಾಗಿ ಎಲ್ಲರಕ್ಕಿಂತ ಅಧಿಕವಾಗಿ ಉಳ್ಳವನಾಗಿದ್ದಾನೆ. ಭಗವಂತನ ವಿಷಯದಲ್ಲಿ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಎಲ್ಲವೂ ಉತ್ತಮವೇ, ಉತ್ಕೃಷ್ಟವೇ, ಸೂಪರ್ಲೇಟಿವ್ ಡಿಗ್ರಿನೇ, ನೋ ಕಂಪ್ಯಾರಿಟಿವ್ ಡಿಗ್ರಿ, ಎಲ್ಲವೂ ಸೂಪರ್ಲೇಟಿವ್ ಡಿಗ್ರಿ. ಇನ್ನು ಶಾಂತಿ ಸಮೃದ್ಧಮೃತಂ ಸ್ವತಃ ಪೂರ್ತೆ ಸಮೃದ್ಧಂ ತತ್ಪ್ರಕೀರ್ತಿತಂ ಬ್ರಹ್ಮಸ. ಇವನು ಭಗವಂತ ಸಮೃದ್ಧ ಅಂತ, ಅಂದರೆ ಸಮೃದ್ಧಿ ಅಂತೇಳಿದರೆ ಎಲ್ಲವೂ ಪೂರ್ಣವಾಗಿರೋದು, ಯಾವುದು ಲೋಪವಿದೆ ಸಮೃದ್ಧಿಯಾಗಿ ಆಯಿತು. ಸಮೃದ್ಧಿ ಅಂದರೆ ಯಾವ ಲೋಪ ಇಲ್ಲದೆ ಪೂರ್ಣವಾಗಿರೋದು. ಈ ಭಗವಂತ ಸಮೃದ್ಧಿ ಎಂದು ಕರೆಯಲ್ಪಡ್ತಾನೆ. ಅವನ ಒಂದು ಸಮೃದ್ಧಿತ್ವ ಎಂಥದ್ದು ಅಂತ ಹೇಳಿದರೆ ಸ್ವಾಭಾವಿಕವಾದದ್ದು. ಅದು ನಮ್ಮ ಸಮೃದ್ಧಿ ಎಲ್ಲವೂ ಕೂಡ ಸ್ವಾಭಾವಿಕವಾದದ್ದಲ್ಲ, ಪರರ ಮೇಲೆ ಆಧಾರಪಟ್ಟಿದ್ದು. ಆದರೆ ಭಗವಂತನ ಒಂದು ಸಮೃದ್ಧಿತ್ವ, ಅವನ ಸಮೃದ್ಧಿ ಸ್ವಾಭಾವಿಕವಾದದ್ದು. ಅಷ್ಟೇ ಅಲ್ಲ, ವರ್ಧಮಾನ ಅಂತ ಭಗವಂತನು ಕರೆಯಲ್ಪಡ್ತಾನೆ. ವರ್ಧಮಾನಂ ಸ್ವೇಧಮೇ ಸ್ವೇದಮೆ. ಭಗವಂತ ವರ್ಧಮಾನ ಎಂದು ಕರೆಯಲ್ಪಡುವಂತಹ ಭಗವಂತನ ಒಂದು ಸಮೃದ್ಧಿ ಅದು ಶಾಶ್ವತವಾದದ್ದು ಕೂಡ. ಅಂದರೆ ಮೂರು ಹೇಳಿದರೆ ಇವಾಗ. ಒಂದು, ಭಗವಂತನ ಸಮೃದ್ಧಿ ಎಂಥದ್ದು ಅಂತ ಹೇಳಿದರೆ ಸರ್ವಾಧಿಕತ್ವ ಎರಡನೇ ಪ್ರಮಾಣದಲ್ಲಿ, ಮೂರನೇ ಪ್ರಮಾಣದಲ್ಲಿ ಸ್ವಾಭಾವಿಕತ್ವ, ನಾಲ್ಕನೇ ಪ್ರಮಾಣದಲ್ಲಿ ವರ್ಧಮಾನ ಅಂದರೆ ಶಾಶ್ವತವಾದದ್ದು. ಒಟ್ಟಾರೆ ಮಹತ್ವಪೂರ್ಣವಾದಂತಹ ಸಮೃದ್ಧಿಯನ್ನು ಭಗವಂತ ಹೊಂದಿದ್ದಾನೆ. ಅಂತಹ ಸಮೃದ್ಧಿ ಎಂಥದ್ದು ಅದು ಅಂದರೆ ಸ್ವಾಭಾವಿಕವಾದದ್ದು, ಸರ್ವತೋಧಿಕವಾದದ್ದು ಮತ್ತು ಶಾಶ್ವತವಾದದ್ದು ಕೂಡ. ಇಂತಹ ಸಮೃದ್ಧಿಯನ್ನು ಭಗವಂತ ಹೊಂದಿರೋದರಿಂದ ಅವನಿಗೆ ಮಹರ್ಧಿ ಅಂತ ಹೆಸರು. ಇನ್ನು ಸಜ್ಜನಾನಾಂ ಮಹತಿ ವೃದ್ಧಿ ಯಸ್ಮಾತ್ ಸಹ ಮಹರ್ಧಿ. ಸಜ್ಜನರಿಗೆ ಮಹತ್ತಾದ ಸಮೃದ್ಧಿಯನ್ನು ಅನುಗ್ರಹ ಮಾಡ್ತಾನೆ ಭಗವಂತ. ಹೌದು, ಸಜ್ಜನರು ಯಾರನ್ನು ಬೇಡ್ತಾರೆ? ಭಗವಂತನನ್ನು ಮಾತ್ರ ಬೇಡ್ತಾರೆ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ. ಸಜ್ಜನರು ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾರೆ. ಆದ ಕಾರಣ ಅವರಿಗೆ ಒಳ್ಳೆ ಮಹತ್ತಾದ ಸಮೃದ್ಧಿಯನ್ನು ಕೊಡ್ತಾನೆ. ಆದ ಕಾರಣ ಅವನು ಮಹರ್ಧಿ. ನಮಗೆ ಮನುಷ್ಯರು ಕೊಟ್ಟಿದ್ದು, ನಾವು ಸಂಪಾದನೆ ಮಾಡಿಕೊಂಡಿದ್ದು ಐಶ್ವರ್ಯವಾಗಲಿ ಏನೇ ಆಗಲಿ ಅದು ಶಾಶ್ವತವಾಗುವುದಿಲ್ಲ, ಪೂರ್ಣವಾಗುವುದಿಲ್ಲ. ಭಗವಂತ ಕೊಟ್ಟಿದ್ದು ಶಾಶ್ವತ ಮತ್ತು ಪೂರ್ಣವಾಗಿರುತ್ತೆ ಆ ಸಮೃದ್ಧಿ. ಅಂಥ ಸಮೃದ್ಧಿಯನ್ನು ಭಕ್ತರಿಗೆ ಕೊಡ್ತಾನಾದ ಕಾರಣ ಭಗವಂತನಿಗೆ ಸಮೃದ್ಧಿ ಅಂತ ಹೆಸರು. ಇನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ, ಸುಜನೋಧದಿ ಸಮೃದ್ಧಿ ಪೂರ್ಣಚಂದ್ರ ಪ್ರಿಯತಾಂ ಇಂದಿರಾಪತಿ. ಸಮುದ್ರ ಸಮೃದ್ಧಿಯಾಗಿರುತ್ತೆ, ಅಲೆಗಳಿಂದ ಯಾವಾಗಲೂ ಘೋಷಣೆ ಮಾಡ್ತಾ ಇರುತ್ತೆ. ಆ ಸಮುದ್ರದ ಸಮೃದ್ಧಿಗೆ ಪೂರ್ಣಚಂದ್ರನು ಕಾರಣನಾಗಿರ್ತಾನೆ. ಹುಣ್ಣಿಮೆ ಚಂದ್ರ ಸಮುದ್ರದ ಸಮೃದ್ಧಿಗೆ ಕಾರಣನಾಗ್ತಾನೆ. ಹಾಗೆ ಸಜ್ಜನರ ಸಮೃದ್ಧಿಗೆ, ಅಂದರೆ ಚೆನ್ನಾಗಿ ವೃದ್ಧಿಗೆ, ಸಜ್ಜನರ ಸಮೃದ್ಧಿಗೆ ಭಗವಂತನು ಕಾರಣನಾಗಿದ್ದಾನೆ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು. ಮಹೈರ್ಯಜ್ಞಾದ್ಯುತ್ಸವೈ ವೃದ್ಧಿರಿ ಯಸ್ಯ ಸಹ ಮಹರ್ಧಿ.
ಮಹತ್ವವಾದ ಮಹಾಯಜ್ಞಗಳಿಂದ, ಯಜ್ಞಾದಿ ಉತ್ಸವಗಳಿಂದ ಸಮೃದ್ಧಿ ಯಾರಿಗೋ ಅವನು ಮಹರ್ಧಿ. ಭಗವಂತನನ್ನು ಉದ್ದೇಶ ಮಾಡಿ ಯಜ್ಞಗಳನ್ನು ಮಾಡ್ತೇವೆ, ಬ್ರಹ್ಮೋತ್ಸವಗಳನ್ನು ಮಾಡ್ತೇವೆ, ರಥೋತ್ಸವವನ್ನು, ಈ ರೀತಿಯಾಗಿ ಅನೇಕ ಯಜ್ಞಾದಿ ಉತ್ಸವಗಳನ್ನು ಭಗವಂತನನ್ನು ಉದ್ದೇಶಿಸಿ ನಾವು ಮಾಡ್ತೇವೆ. ಆದ ಕಾರಣ ಭಗವಂತನು ಮಹರ್ಧಿ ಅಂತ ಭಗವಂತನಿಗೆ ಹೆಸರು. ಇನ್ನು ಮಹೇ ಬಲಿಕೃತ ಯಜ್ಞೋತ್ಸವೇ ತ್ರಿವಿಕ್ರಮರೂಪೇಣಾಭಿವೃದ್ಧಿರ್ಯಸ್ಯೇತಿ ವಾ ಮಹರ್ಧಿ. ಮಹರ್ಧಿ ಅಂದರೆ ಸಮೃದ್ಧಿ, ಬೆಳೆಯುವುದು, ಪೂರ್ಣ, ಅನೇಕ ಅರ್ಥಗಳು. ಬಲಿಚಕ್ರವರ್ತಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಬಲಿಚಕ್ರವರ್ತಿ ಮಹಾದಾನಿ. ಅವನಲ್ಲಿ ಹೋಗಿ ಯಾರು ಏನು ಕೈ ಚಾಚಿ ಕೇಳಿದರೂ ಅವರಿಗೆ ಇಲ್ಲ ಅಂಥೇಳಿ ದಾನ ಮಾಡುವಷ್ಟು ಮಹಾದಾನಿ. ಒಂದು ಸಲ ಬಲಿಚಕ್ರವರ್ತಿಯಲ್ಲಿ ಹೋಗಿ ಕೈ ಚಾಚಿ ದಾನವನ್ನು ತಗೊಂಡರೆ ಆ ದಾನ ತಗೊಂಡ ವ್ಯಕ್ತಿ ಮತ್ತು ಅವನು ಜೀವನದಲ್ಲಿ ಇನ್ನೊಬ್ಬರ ಹತ್ರ ಕೈ ಚಾಚಬಾರದು. ಅಷ್ಟು ಸಮೃದ್ಧಿಯಾಗಿ ದಾನ ಮಾಡುವಂತಹ ದಾನ ಚಕ್ರವರ್ತಿ ಬಲಿಮಹಾಚಕ್ರವರ್ತಿ. ಅವನು ಯಜ್ಞ ಮಾಡ್ತಾ ಇರುವಾಗ ಭಗವಂತ ವಾಮನ ರೂಪದಿಂದ ಬಂದಾಗ ಅವನು ಕೇಳಿದ, ಏನು ಬೇಕು? 3 ಹೆಜ್ಜೆ ಭೂಮಿ ಬೇಕು ಅಂತ ಕೇಳಿದ ವಾಮನ. ಅವ ಬಲಿ ಕೇಳಿದ, ಹೇ ವಟು, ನಿಮಗೆ ಯಾರಲ್ಲಿ ಬಂದು ಏನು ಕೇಳಬೇಕು ಎಂಬ ಪ್ರಜ್ಞೆ ಕೂಡ ಇಲ್ಲ. ನೀನು ನನ್ನ ಚಕ್ರವರ್ತಿ, ನಾನು ಭೂಮಂಡಲಕ್ಕೆ ಚಕ್ರವರ್ತಿ, ನಾನು ನೀನು ಏನು ಕೇಳಿದರೂ ಕೊಡ್ತೇನೆ. ಅಂಥದ್ದು ನೀನು ಬರೇ 3 ಅಡಿ ಭೂಮಿಯನ್ನು ಕೇಳ್ತಾ ಇದೆಯಲ್ಲ ಅಂತಂದ. ಆಗ ವಾಮನ ಹೇಳಿದ, ಆ 3 ಅಡಿ ಭೂಮಿ ಕೂಡ ನನ್ನ ಪುಟ್ಟು ಪಾದಗಳಿಂದ 3 ಅಡಿ ಭೂಮಿ ಬೇಕು ಅಂತ ಕೇಳಿದ. ಸರಿ ಆಯಿತು ಅಂತಂದ. ಬಲಿಚಕ್ರವರ್ತಿ ದಾನವನ್ನು ಮಾಡಿದ, ಸಂಕಲ್ಪ ಮಾಡಿ ನೀರು ಬಿಟ್ಟ, ಮಂತ್ರಾಸ್ತಿ ನೀರು ಬಿಟ್ಟ. ಆಗ ವಾಮನನಾಗಿ ಬಂದ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ. ಎಷ್ಟು ಬೆಳೆದ ಅಂತ ಹೇಳಿದರೆ, ನಾವು ಭಗವಂತನ ವೃದ್ಧಿ, ಬೆಳೆಯುವಿಕೆ, ಆ ವೃದ್ಧಿತ್ವ ವರ್ಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಂತೈ ವಟುಡಿಂತೈ ಇಂತಿಂತೈ ನಭೋವೀತಿ ಪೈ ಇಂತೈ ಅಂಥೇಳಿ ಆ ಪೋತನಾ ಮಾತ್ಯರು ಭಾಗವತವನ್ನು ತೆಲುಗೊಳಗೆ ಅನುವಾದ ಮಾಡ್ತಾ ವರ್ಣಿಸ್ತಾರೆ. ಭಗವಂತ 1 ಅಡಿಯಿಂದ ತ್ರಿವಿಕ್ರಮನಾಗಿ ಬೆಳೆದು ಏನು ಇನ್ನು ಬೆಳೆದ 1 ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಅಳೆದು ಬಿಟ್ಟ. 2ನೇ ಹೆಜ್ಜೆಯಿಂದ ಇಡೀ ಆಕಾಶಮಂಡಲವನ್ನು ಅಳೆದು ಬಿಟ್ಟ. ಆ ರೀತಿಯಾಗಿ ಎಲ್ಲಿ ಹೇಳ್ತಾರೆ, ಆ ತ್ರಿವಿಕ್ರಮರೂಪಿ ಭಗವಂತನಿಗೆ ಪಾತಾಳ ಲೋಕ ಇವುಗಳೆಲ್ಲವೂ ಕೂಡ, ಪಾತಾಳ ಲೋಕ ಭಗವಂತನ ಪಾದಗಳಿಗೆ ಅಲಂಕಾರ ಆಯ್ತಂತೆ. ಈ ರೀತಿಯಾಗಿ ಭೂಲೋಕ ನಡುವಿನ ಸೊಂಟದ ಅಲಂಕಾರವಾಯ್ತಂತೆ. ಈ ರೀತಿಯಾಗಿ 7 ಲೋಕಗಳು, ಕೆಳಗೆ 7 ಲೋಕಗಳು, ಮೇಲೆ 7 ಲೋಕಗಳು ಎಲ್ಲವನ್ನೂ ಆಕ್ರಮಿಸಿಬಿಟ್ಟ ಭಗವಂತ. ಈ ರೀತಿಯಾಗಿ ಆ ಭಗವಂತನ ವೃದ್ಧಿತ್ವ, ವಾಮನನು ತ್ರಿವಿಕ್ರಮನಾಗಿ ಹೇಗೆ ವೃದ್ಧಿ ಹೊಂದಿದ್ದಾನೆ ಅಂದರೆ ಅತ್ಯದ್ಭುತವಾದ ವೃದ್ಧಿ. ಅಂತಹ ವೃದ್ಧಿ ಬಲಿಯ ಯಜ್ಞದಲ್ಲಿ ಅಂತಹ ವೃದ್ಧಿಯನ್ನು ತೋರಿಸಿದವನು, ಅಂತಹ ವೃದ್ಧಿ ಉಳ್ಳವನು. ಆದ ಕಾರಣ ಭಗವಂತನಿಗೆ ಮಹರ್ಧಿ ಅಂತ ಹೆಸರು. ಮಹತ್ವಪೂರ್ಣವಾದ ವೃದ್ಧಿ ಉಳ್ಳವನು ಭಗವಂತ. ಇನ್ನು ಮಹಾನಾಂ ಉತ್ಸವಾನಾಂ ವೃದ್ಧಿ ಸಂವೃದ್ಧಿ ಯಸ್ಮಾತ್ ಸಹ ಮಹರ್ಧಿ. ಉತ್ಸವಗಳಿಗೆ ಸಮೃದ್ಧಿ ಯಾರಿಂದ ಬರುತ್ತದೋ ಅವನು ಮಹರ್ಧಿ ಅಂತೇಳಿ. ನಾವು ಉತ್ಸವಗಳು ಮಾಡ್ತೇವೆ.
ಯಾವ ಉತ್ಸವ ಮಾಡಿದರೂ ಆ ಉತ್ಸವಕ್ಕೆ ಒಂದು ಮಹತ್ವ ಪೂರ್ಣತ್ವ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದ್ದರೆ ಮಾತ್ರ ಆ ಉತ್ಸವಗಳು ಸಮೃದ್ಧಿಯಾಗತ್ತೆ, ಚೆನ್ನಾಗಿ ಮಹತ್ವವಾದ ಪೂರ್ಣತ್ವ ಬರುತ್ತೆ. ಅದಕ್ಕೆ ದೇವರ ಉತ್ಸವಗಳು ನೋಡ್ರಿ, ಎಲ್ಲಿ ನೋಡಿದರೂ ಕೂಡ ತಿರುಪತಿ ತಿಮ್ಮಪ್ಪನ ಬ್ರಹ್ಮೋತ್ಸವ ಎಷ್ಟು ವೈಭವವಾಗಿರುತ್ತೆ, ಖಾದ್ರಿ ನೃಸಿಂಹನ ಬ್ರಹ್ಮೋತ್ಸವಗಳು, ರಥೋತ್ಸವಗಳು, ಈ ರೀತಿಯಾಗಿ ಯಾವ ಕ್ಷೇತ್ರದ ಭಗವಂತನ ಕ್ಷೇತ್ರಗಳು ಯಾವುದಿದೆ ಅಲ್ಲಿ ಏನು ಉತ್ಸವಗಳು ನಡೆಯುತ್ತೆ ಅವೆಲ್ಲವೂ ಕೂಡ ಅತ್ಯಂತ ಸಮೃದ್ಧಿಯಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಭಗವಂತನ ವಿಶೇಷವಾದ ಸನ್ನಿಧಾನ ಅಲ್ಲಿ ಇರೋದರಿಂದಲೇ, ಭಗವಂತನ ಸನ್ನಿಧಾನ ಎಲ್ಲಿರುತ್ತೋ ಅಲ್ಲಿ ಎಲ್ಲವೂ ಸಮೃದ್ಧಿಯಾಗಿರುತ್ತೆ. ಅದೇ ನಾವು ತಗೊಂಡಾಗ ಮೊನ್ನೆ ಶ್ರೀಪಾದರಾಜರ ಆರಾಧನೆ ಆಯಿತು. ಶ್ರೀಪಾದರಾಜರ ಆರಾಧನೆ 3 ದಿನ ಸಾವಿರಾರು ಜನ, ಏನು ವೈಭವ. ಕಲಿಯುಗದಲ್ಲಿ 4 ಜನ ಯತಿಗಳಿದ್ದಾರೆ, ರಾಜತ್ರಯರು ಮತ್ತು ರಾಯರು. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು. ಮಾಧ್ವ ಪರಂಪರೆಯಲ್ಲಿ ಈ 4 ಜನ, 4 ಬೃಂದಾವನಗಳಿರುವ ಕ್ಷೇತ್ರಗಳಲ್ಲಿ ನಡೆಯುವ ವೈಭವ ಅಭೂತಪೂರ್ವವಾಗಿರುತ್ತೆ. ನೀವು ಈ 4 ಕಡೆ ಯಾಕೆ ಅಂತ ಹೇಳಿದರೆ ಅವರಲ್ಲಿ ಶ್ರೀಪಾದರಾಜರಲ್ಲಿ ಅವರು ಧ್ರುವಾಂಶ ಸಂಭೂತರಾಗಿ ಆ ಧ್ರುವನು ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರಾದ ಕಾರಣ ಶ್ರೀಪಾದರಾಜರಿಗೆ ಅಷ್ಟು ವೈಭವ. ಶ್ರೀಪಾದರಾಜರಲ್ಲಿ ವಿಶೇಷವಾಗಿ ಭಗವಂತನ ಅನುಗ್ರಹ ಇರೋದರಿಂದ. ಇನ್ನು ವ್ಯಾಸರಾಜರಲ್ಲಂತೂ ವ್ಯಾಸರಾಜರಲ್ಲೂ ರಾಯರಲ್ಲೂ ಅಂತೂ ಸರ್ವೋತ್ತಮನಾದ ಭಗವಂತನ ಒಂದು ವಿಭೂತಿ, ಜೀವೋತ್ತಮರಾದ ವಾಯುದೇವರ ಒಂದು ಆವೇಶ ವಿಶೇಷವಾಗಿರೋದರಿಂದ ವ್ಯಾಸರಾಜರ ರಾಯರ ಒಂದು ವೈಭವ ಅಲ್ಲಿ ಅಷ್ಟು ಅವರ ಸಮೃದ್ಧಿಯಾಗಿ ವೈಭವ ಇರುತ್ತೆ. ಇನ್ನು ವಾದಿರಾಜರು ಭಾವಿ ಸಮೀರರಾಗಿ ರುಜುಗಣಸ್ಥರಾಗಿ ಇರೋದರಿಂದ ವಾದಿರಾಜರಿಗೆ ಇಷ್ಟು ವೈಭವ. ಅರ್ಥಾತ್ ಎಲ್ಲೆಲ್ಲಿ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ ಇರುತ್ತೋ ಅಲ್ಲಿ ನಡೆಯುವ ಉತ್ಸವಗಳೆಲ್ಲವೂ ಕೂಡ ಸಮೃದ್ಧಿಯಾಗಿರುತ್ತೆ. ಆದ ಕಾರಣ ಭಗವಂತನಿಗೆ ಮಹರ್ಧಿ ಅಂತ ಹೆಸರು. ಇನ್ನು ಮಹ್ಯಂತೆ ಪೂಜ್ಯಂತೆ ಇತಿ ಮಹಾಃ ತತ್ವಾಭಿಮಾನಿ ಪ್ರಭೃತಯಃ ತೇಷಾಂ ವೃದ್ಧಿ ಸಂವೃದ್ಧಿ ಯಸ್ಮಾತ್ ಸಹ ಮಹರ್ಧಿ. ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅದಕ್ಕೆ ನಾವು ಹೇಳ್ತೇವೆ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ ಅಂತ. ಆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಪೂಜ್ಯರು. ಅಂತಹ ತತ್ವಾಭಿಮಾನಿ ದೇವತೆಗಳ ಮೊದಲಾದವರಿಗೆ ಸಮೃದ್ಧಿಯನ್ನು ಅನುಗ್ರಹಿಸುವವನು. ತತ್ವಾಭಿಮಾನಿ ದೇವತೆಗಳಿಗೆ ಅವರು ಏನೇನು ಅವರವರ ಕಾರ್ಯಗಳನ್ನು ಈ ಜೀವರಲ್ಲಿದ್ದು ಅವರವರ ಒಂದು ಅವರಿಗೆ ಒಂದು ವಿಶೇಷವಾದಂತಹ ಒಂದು ಸಮೃದ್ಧಿಯು ಯಾರಿಂದ ಆಗತ್ತೋ ಅವನು ಮಹರ್ಧಿ. ಇದು ಭಗವಂತ ತತ್ವಾಭಿಮಾನಿ ದೇವತೆಗಳಿಗೆ ಅಷ್ಟು ವೃದ್ಧಿಯನ್ನು ಕೊಟ್ಟಿದ್ದಾನೆ. ಇನ್ನು 12 ಸ್ತೋತ್ರದಲ್ಲಿ ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹಭೂತಿದ ಅಂತ 12 ಸ್ತೋತ್ರದಲ್ಲಿ, ಮತ್ತು ಅದೇ 12 ಸ್ತೋತ್ರದಲ್ಲಿ ಧಾತೃ ಸರ್ವಾಮರೈಶ್ವರ್ಯ ವಿಮುಕ್ತ್ಯಾದೇರಹೋ ವರಂ ಆನಂದಸ್ಯ ಪದಂ ವಂದೇ ಅಂತ ಹೇಳಿ 12 ಸ್ತೋತ್ರದಲ್ಲಿ ಈ 2 ಕಡೆ ಇವಾಗ ಚತುರ್ಮುಖ ಬ್ರಹ್ಮ ಜೀವೋತ್ತಮರು, ಚತುರ್ಮುಖ ಬ್ರಹ್ಮನ ವೈಭವ ಎಂಥದ್ದು, ದೇವತೆಗಳು, ಈ ದೇವತಾ ಅಧಿಪತಿಯಾದ ಸುರಾಧಿಪತಿಯಾದ ಇಂದ್ರ ಮತ್ತು ಇಂದ್ರನ ಕೈಲಿ ದೇವತೆಗಳು ಇವರೆಲ್ಲರೂ
ಆ ಬ್ರಹ್ಮದೇವರೇ ಮೊದಲಾದ ದೇವತೆಗಳ ಒಂದು ಐಶ್ವರ್ಯಾದಿ ಒಂದು ವೈಭವ, ಅವರ ಸಮೃದ್ಧಿ, ಅವರ ವೃದ್ಧಿ ಎಷ್ಟು ಅಂತ ನಾವು ಊಹಿಸ್ಕೊಳ್ಳಿಕ್ಕಾಗದೆ. ಸ್ವರ್ಗಲೋಕ ಅಂತ ಹೇಳ್ತೇವೆ. ಸ್ವರ್ಗದ ವೈಭವ ಎಂಥದ್ದು ಅಂತ ಹೇಳ್ತೇವೆ. ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮನೇ ಮೊದಲಾದ ಸಮಸ್ತ ದೇವತೆಗಳ ಒಂದು ವೈಭವ, ಅವರ ಒಂದು ವೃದ್ಧಿ, ಸಮೃದ್ಧಿತ್ವ ಹೇಗೆ ಬಂತು ಅಂತ ಹೇಳಿದರೆ ಭಗವಂತ ಅನುಗ್ರಹ ಮಾಡಿರೋದರಿಂದ, ಭಗವಂತನ ಅನುಗ್ರಹದಿಂದ ಬಂದಿದೆ ಅಂತ ಆಚಾರ್ಯರು ಸ್ತೋತ್ರ ಮಾಡ್ತಾರೆ. ಅರ್ಥಾತ್ ಚತುರ್ಮುಖ ಬ್ರಹ್ಮನೇ ಮೊದಲಾದ ದೇವತೆಗಳಿಗೆ ಆ ಸಮೃದ್ಧಿತ್ವ ಯಾರಿಂದ ಬಂದಿದೆಯೋ ಅವನು ಮಹರ್ದಿಹಿ, ಭಗವಂತನಿಂದ ಬಂದಿದಾದ ಕಾರಣ ಭಗವಂತನು ಮಹರ್ದಿಹಿ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ ಬ್ರಹ್ಮ ಅಂತ ಹೇಳಿದರೆ ಭಗವಂತನೇ. ವಿಶೇಷಣರಹಿತವಾದ ಬ್ರಹ್ಮ ಶಬ್ದ ಭಗವಂತನನ್ನೇ ಹೇಳುತ್ತೆ. ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮ ಅಂತ ಹೇಳಬೇಕು. ಶಾಸ್ತ್ರದಲ್ಲಿ ಬ್ರಹ್ಮ ಅಂತ ಕರೆದರೆ ಪರಬ್ರಹ್ಮನೇ, ಭಗವಂತನೇ. ಆದರೆ ಈ ನಿರ್ಗುಣವಾದಿಗಳೇನು ಹೇಳ್ತಾರೆ, ಬ್ರಹ್ಮ ನಿರ್ಗುಣತ್ವವಾದಿಗಳು ಗುಣಪೂರ್ಣತ್ವದಿಂದ ಬ್ರಹ್ಮ ಎಂಬ ಹೆಸರು ಬಂದಿದೆ ಅಂತ ಹೇಳಲ್ಲ. ಅವರು ಬ್ರಹ್ಮ ನಿರ್ಗುಣ ಅಂತ ಹೇಳುವಂತಹ ಬ್ರಹ್ಮ ನಿರ್ಗುಣತ್ವವಾದಿಗಳು ಗುಣಪೂರ್ಣತ್ವದಿಂದ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು ಬಂದಿದೆ ಅಂತ ಹೇಳದೆ, ಸರ್ವ ದೇಶ ವ್ಯಾಪ್ತಿ, ಸರ್ವ ಕಾಲ ವ್ಯಾಪ್ತಿಗಳಿಂದ ಭಗವಂತನಿಗೆ ಬ್ರಹ್ಮ ಎಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇದು ಸರಿಯೇ ಅಂತ ಪ್ರಶ್ನೆ. ಈ ಭಗವಂತನಿಗೆ ಬ್ರಹ್ಮ ಎಂಬುವಂತಹ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಬ್ರಹ್ಮಶಬ್ದಕ್ಕೆ ಪೂರ್ಣವಾದದ್ದು ಅಂತ ಸುಧಾದಲ್ಲಿ ಎಲ್ಲ ಬರುತ್ತೆ ವ್ಯಾಖ್ಯಾನದಲ್ಲಿ. ಬ್ರಹ್ಮ ಎಂಬುವಂತಹ ಹೆಸರು ಮಹತ್ವ ನಿಮಿತ್ತದಿಂದ ಬಂದಿದೆ. ಅಂದರೆ ಮಹತ್ವಪೂರ್ಣವಾದ ಗುಣಗಳು ಉಳ್ಳವನಾದ ಕಾರಣ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು. ಅಷ್ಟೇ ಹೊರತು ದೇಶತಃ ಕಾಲತಃ ವ್ಯಾಪ್ತಿಗಳಿಂದ ಅಲ್ಲ ಅಂತ ಹೇಳ್ತಾರೆ. ನಾವು ಯಾರಿಗಾದರೂ ಒಬ್ಬರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿದರೆ ಗುಣಗಳಿಂದ ಗೌರವವನ್ನು ಕೊಡ್ತೇವೆ ಹೊರತು ವಯಸ್ಸೋ, ಐಶ್ವರ್ಯವೋ, ಕಾಲವೋ, ಅಧಿಕಾರವೋ ಇದರಿಂದ ಕೊಡಲ್ಲ. ಆದರೆ ಕಲಿಯುಗದಲ್ಲಿ ಬೇರೆ. ಶಾಸ್ತ್ರದ ಪ್ರಕಾರ ಗುಣದಿಂದ ಮಾತ್ರ ಮಹತ್ವ, ಪೂಜ್ಯತ್ವ. ಅದನ್ನೇ ವಾದಿರಾಜರು ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನು ಮಹಾತ್ಮ ಎಂದು ಕರೆಯಲ್ಪಡಬೇಕು ಅಂತ ಹೇಳಿದರೆ ಮಹತ್ವಂಚ ಗುಣೇನೈವ ನಾ ಕಾರಣೇನ ಧನೇನವ. ಒಬ್ಬನನ್ನು ಮಹಾತ್ಮ, ಒಬ್ಬನು ದೊಡ್ಡವನು ಅಂತ ಕರಿಬೇಕಾಗಿದ್ದರೆ ಅವನಿಗೆ ಅತ್ಯಂತ ಅನೇಕ ಬಹಳವಾದ ಗುಣಗಳು ಇರೋದರಿಂದ ಮಾತ್ರ ಕರೀತಾರೆ ಹೊರತು ಅವನಿಗೆ ದುಡ್ಡಿದ ಅಂತನೋ ವಯಸ್ಸಾಗಿದೆ ಅಂತನೋ ಕರೆಯುವುದಿಲ್ಲ. ಆದ ಕಾರಣ ಹೀಗಿರುವಾಗ ಇವಾಗ ದೇಶತಃ ಕಾಲತಃ ವ್ಯಾಪ್ತಿಯಿಂದ ಬ್ರಹ್ಮ ನಿರ್ಗುಣತ್ವವಾದಿಗಳನ್ನು ಅದಕ್ಕೆ ಭಗವಂತನಿಗೆ ಬ್ರಹ್ಮ ಅಂದ ಹೆಸರು ಬಂತು ಅಂತ ಹೇಳಿದರೆ, ನಮಗೆ ಇಲ್ಲಿ ಆಕಾಶ ಇದೆ. ಆಕಾಶ ಅತ್ಯಂತ ಭಾವ ಇದಿದೆ. ಆಕಾಶ ಅತ್ಯಂತ ಭಾವ ಸರ್ವ ದೇಶಗಳಲ್ಲಿ ಸರ್ವ ಕಾಲಗಳಲ್ಲಿ ವ್ಯಾಪ್ತವಾಗಿದೆ. ಅತ್ಯಂತ ಅಭಾವ ಅಂದರೆ ಇಲ್ಲದೇನೇ ಇರುವುದು, ಅತ್ಯಂತ ಅಭಾವ. ಅತ್ಯಂತ ಅಭಾವ, ಇಲ್ಲದಿರುವಿಕೆ ಎಂಬುದು ಪ್ರಪಂಚವೆಲ್ಲ ಎಲ್ಲ ಕಡೆ ಇದೆ. ಇದು ಇಲ್ಲ, ಇದು ಇಲ್ಲ ಅಂತೇಳಿ. ಆಕಾಶ ಇಲ್ಲದೇ ಇರುವ ಜಾಗವೆಲ್ಲಿದೆ? ಜಗತ್ತೆಲ್ಲವೂ ಆಕಾಶ ವ್ಯಾಪ್ತಿಯಾಗಿದೆ. ದೇಶತಃ ಕಾಲತಃ ವ್ಯಾಪ್ತಿತ್ವವನ್ನು ಹಿಡಿದು ಭಗವಂತನಿಗೆ ಬ್ರಹ್ಮ ಅಂದ ಹೆಸರು ಬಂದಿದೆ ಅಂತ ಹೇಳಿದರೆ, ಆಕಾಶಕ್ಕೆ ಅತ್ಯಂತ ಅಭಾವಕ್ಕೆ ದೇಶತಃ ಕಾಲತಃ ವ್ಯಾಪ್ತಿ ಇದೆ. ಅವುಗಳನ್ನು ಕೂಡ ಮಹಾನ್ ಅಂತ ಹೇಳಲ್ಪಟ್ಟು ಅವುಗಳು ಕೂಡ ಬ್ರಹ್ಮ ಎಂದು ಕರೆಯಲ್ಪಡಬೇಕಾಗಿ ಬರುತ್ತದೆ. ಆದ ಕಾರಣ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು ಯಾಕೆ ಬಂದಿದೆ ಅಂತ ಹೇಳಿದರೆ, ಅವನಿಗೆ ಮಹತ್ವಪೂರ್ಣವಾದ
ಪೂರ್ಣವಾದ ಗುಣಗಳು ಇರೋದರಿಂದ ಅದಕ್ಕೆ ಮಹತ್ವಂಚ ಗುಣೇನೈವ, ಗುಣಗಳಿಂದ ಮಾತ್ರ ಪೂರ್ಣವಾದ ಮಹತ್ವವಾದ ಗುಣಗಳು ಭಗವಂತನಿಗೆ ಇರೋದರಿಂದಲೇ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು ಬಂದಿದೆ. ಆದ ಕಾರಣ ಅದು ಆ ಬ್ರಹ್ಮ ಶಬ್ದ ಗುಣಪೂರ್ಣತ್ವದಿಂದಲೇ ಬರುತ್ತಾದ ಕಾರಣ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು ಬಂದಿದೆ. ಇನ್ನು ಬ್ರಹ್ಮ ನಿರ್ಗುಣತ್ವವಾದಿಗಳು ಅಬ್ರಹ್ಮವಾದಿಗಳೇ ಹೊರತು ಬ್ರಹ್ಮವಾದಿಗಳಲ್ಲ. ಯಾಕೆ ಅಂದರೆ ಭಗವಂತನಲ್ಲಿರುವ ಮಹತ್ವಪೂರ್ಣವಾದ ಗುಣಪೂರ್ಣತ್ವಗಳು ಇದ್ದಿದ್ದನ್ನು ಅವರು ಒಪ್ಪದೇ ಇರೋದರಿಂದ ಅವರು ಅಬ್ರಹ್ಮವಾದಿಗಳೇ ಹೊರತು ಬ್ರಹ್ಮವಾದಿಗಳು ಅಲ್ಲ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಮಹರ್ಧಿ ಎಂಬುವಂತಹ ಹೆಸರಿಗೆ ಓಂ ಮಹರ್ಧಯೇ ನಮಃ. ಮಹರ್ಧಯೇ ನಮಃ. ಓಂ ಶಚೀವಃ ಶಚೀಭಿಃ ವಯಮುತ್ವಾದದಿದರ್ಥ ಇಂದ್ರತ್ವಾಯಂತಹ ಸಖಾಯಃ ಕಣ್ವಾ ಉಕ್ತೇಭಿರ್ಜರಂತೆ ನಘೇ ಮನ್ಯದಾ ಪಪನ. ಶಚೀವಃ ಮಾತುಗಳಿಗೆ ಪ್ರವರ್ತಕನೇ, ನಹ ನಮ್ಮನ್ನು, ಶಿಕ್ಷ ಉಪದೇಶಿಸು. ಕಣ್ವಾಹ ಕಣ್ವಾದಿ ಋಷಿಗಳು ತ್ವಾಯಂತಹ ನಿನ್ನನ್ನು ಹೊಂದುವುದಕ್ಕೆ ಬಯಸುವವರಾಗಿ, ತದಿತು ಆ ನಿನ್ನನ್ನೇ ಅರ್ಥ ಪ್ರಯೋಜನವನ್ನಾಗಿ ತಿಳಿದು, ಉಕ್ತೇಭಿ ಸ್ತೋತ್ರಗಳಿಂದ ಜರಂತೆ ಸ್ತೋತ್ರ ಮಾಡ್ತಾರೆ. ವಯಂ ನಾವು ಸಹ ಹೀಗೆ ಆಗಿ ತ್ವಾವು ನಿನ್ನನ್ನೇ ಉಕ್ತೇಭಿ ಸ್ತೋತ್ರಗಳಿಂದ ಸ್ತುತಿಸುತ್ತೇವೆ. ಸಜ್ಜನರು ಅನ್ಯತು ಬೇರೆ ದೇವತೆಯನ್ನು ಈಂ ಏವ ಖಂಡಿತವಾಗಿಯೂ ನ ಆಪಪಾನ ಸ್ತುತಿಸುವುದೇ ಇಲ್ಲ. ಘ ಇದು ಪ್ರಸಿದ್ಧ. ಹೇ ಹರಿ, ನೀನು ಮಾತುಗಳಿಗೆ ಪ್ರವರ್ತಕನಾಗಿದ್ಯಾ. ನೀನು ನಮ್ಮಲ್ಲಿ ಇದ್ದು ಮಾತುಗಳನ್ನು ಹೊರಡಿಸಿದರೆ ನಾವು ಮಾತಾಡ್ತೇವೆ. ನಮ್ಮಿಂದ ಮಾತು ಬರಬೇಕು ಅಂದರೆ ಒಳಗೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಮಾತಾಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಒಂದು ವಸ್ತುವಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಆ ವಸ್ತುವಿನ ಜ್ಞಾನ ಇದ್ದಾಗ ಮಾತ್ರ ಬಾಯಿಯಿಂದ ಮಾತುಗಳು ಬರುತ್ತೆ. ಕಣ್ವಾದ ಋಷಿಗಳು ನಿನ್ನನ್ನು ಹೊಂದಬೇಕು ಎಂದು ಅದೇ ರೀತಿಯಾಗಿ ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇರ್ತಾರೆ. ಹೇ ಹರಿ, ನಾವು ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದ್ದೇವೆ. ಯಾಕೆ ಇನ್ನು ಅಷ್ಟಾಕೆ ಅಂದರೆ ಸಜ್ಜನರೆಲ್ಲರೂ ಕೂಡ ನಿನ್ನನ್ನೇ ಸರ್ವೋತ್ತಮ ಎಂದು ಸ್ತೋತ್ರ ಮಾಡ್ತಾರೆ. ನಾವು ಅವರಲ್ಲೇ ಸೇರಿದವರು. ನಾವು ಕೂಡ ನಿನ್ನನ್ನೇ ಸರ್ವೋತ್ತಮ ಎಂದು ತಿಳಿದು ಸ್ತೋತ್ರ ಮಾಡುವವರು ನಾವು ಕೂಡ. ನ ಈಂ ಏವ ಅನ್ಯತ್ ಬೇರೆ ಸಜ್ಜನರು ಅನ್ಯತ್ ಬೇರೆ ದೇವತೆಯನ್ನು ಈಂ ಏವ ಖಂಡಿತವಾಗಿಯೂ ನ ಆಪಪಾನ ಸ್ತುತಿಸುವುದೇ ಇಲ್ಲ. ಅಂದರೆ ಏನು, ಸಜ್ಜನರು ಭಗವಂತನನ್ನು ಬಿಟ್ಟು ಬೇರೆ ದೇವತೆಯನ್ನು ಸ್ತೋತ್ರ ಮಾಡುವುದೇ ಇಲ್ಲ ಅಂತಂದರೆ, ನಾವು ಮಾಧ್ವರೆಲ್ಲರೂ ಕೂಡ ರುದ್ರದೇವರನ್ನು ಪೂಜೆ ಮಾಡ್ತೇವೆ, ಗಣೇಶನನ್ನು ಪೂಜೆ ಮಾಡ್ತೇವೆ, ಗಣೇಶನ ಸ್ತೋತ್ರ ಮಾಡ್ತೇವೆ, ರುದ್ರದೇವರ ಸ್ತೋತ್ರ ಮಾಡ್ತೇವೆ, ಎಲ್ಲ ಮಾಡ್ತೀವಲ್ಲ. ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಭಗವಂತನನ್ನು ಒಬ್ಬನನ್ನು ಮಾತ್ರ ಸರ್ವೋತ್ತಮತ್ವೇನ ಸ್ತೋತ್ರ ಮಾಡ್ತೇವೆ, ಸರ್ವೋತ್ತಮತ್ವೇನ ಪೂಜೆ ಮಾಡ್ತೇವೆ. ಮಿಕ್ಕ ದೇವತೆಗಳನ್ನು ತಾರತಮ್ಯಾನುಸಾರ ಪೂಜೆ ಮಾಡ್ತೇವೆ, ಪೂಜೆ ಮಾಡುವುದೇ ಇಲ್ಲ ಅಂತಲ್ಲ ಅರ್ಥ. ಸರ್ವೋತ್ತಮತ್ವೇನ ಭಗವಂತನನ್ನು ಬಿಟ್ಟು ಬೇರೆ ಯಾವ ದೇವತೆಯನ್ನು ಪೂಜೆ ಮಾಡುವುದಿಲ್ಲ ಅಂತ ಅರ್ಥ. ಇನ್ನು ಹೇ ಸ್ವಾಮಿ, ನೀನು ನಮಗೆ ಉಪದೇಶ ಮಾಡು. ಮಹತ್ತರವಾದ ವಿದ್ಯಾಪ್ರಾಪ್ತಿ ರೂಪ ವೃದ್ಧಿ ಸಮೃದ್ಧಿ ತರೋದರಿಂದ ಭಗವಂತನಿಗೆ ಮಹರ್ಧಿ ಅಂತ ಹೆಸರು. ಅಂದರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ವಿದ್ಯೆಯನ್ನು ಜ್ಞಾನವನ್ನು ಭಗವಂತ ಕೊಡ್ತಾನೆ. ಆದ ಕಾರಣ ಸಜ್ಜನರಿಗೆ ತನ್ನ ಭಕ್ತರಿಗೆ ಭಗವಂತ ಅವನ ಜ್ಞಾನವನ್ನು ವೃದ್ಧಿ ಕೊಡ್ತಾನೆ, ಸಮೃದ್ಧಿಯಾಗಿ ಕೊಡ್ತಾನಾದ ಕಾರಣ
ಭಗವಂತನಿಗೆ ಮಹರ್ಧಿ. ಸಮೃದ್ಧಿಯಾಗಿ ಕೊಡ್ತಾನೆ ಅಂದರೆ ಆ ಜೀವರ ಅವರವರ ಯೋಗ್ಯತಾನುಸಾರವಾಗಿ ಅವರ ಯೋಗ್ಯತೆಗೆ ಪೂರ್ಣವಾಗಿ ತಕ್ಕಂತೆ ಕೊಡ್ತಾನೆ ಅಂತ ಅರ್ಥ. ಅದನ್ನೇ ಹೇಳ್ತಾರೆ, ಮಹರ್ಧಿ ಮಹತಿ ವಿದ್ಯಾಪ್ರಾಪ್ತಿರೂಪ ವೃದ್ಧಿ ಸಮೃದ್ಧಿ ಯಸ್ಮಾತ್ ಸಹ ಮಹರ್ಧಿ. ಮಹತ್ವಪೂರ್ಣವಾದ ಪ್ರಾಪ್ತಿರೂಪವಾದ ಸಮೃದ್ಧಿ ವೃದ್ಧಿ ಯಾರಿಂದಾಗತ್ತೋ ಅವನು ಮಹರ್ಧಿ. ಈ ರೀತಿಯಾಗಿ ಭಗವಂತನಿಗೆ ಮಹರ್ಧಿ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ನಾಳೆ ರುದ್ಧ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.